ನಾನೊಂದು ಹೊಸ ಟೂತ್ ಪೇಸ್ಟ್ ಕಂಪ್ನಿನ ಶುರು ಮಾಡಿದ್ದೀನಿ. ಆ ಕಂಪ್ನಿಗೆ ನಾನೇ ಮ್ಯಾನೇಜರು, ನಾನೇ ಆಡ್ ಮೇಕರ್. ಇದು ನಿಂದು ಎಷ್ಟನೇ ಅವತಾರ ಅಂತ ಹಾಳಾಗೋಗ್ಲಿ. ಕಂಪನಿಗೆ ಏನು ಅಂತ ಹೆಸರಿಟ್ಟಿದ್ಯೋ? ಗುಬಾಲ್ ಕಂಪನಿ ಅಂತ. ಅದೇ ಆ ಕಂಪನಿ ಹೆಸರು ಕೇಳ್ತಿದ್ದಂಗೆ ನನ್ನ ಹಲ್ಲುಗಳೆಲ್ಲ ಗಡಗಡ ಅಂತ ಉದುರು ಹೋಗ್ತಿಯಲ್ಲ. ಉದ್ರೋದು ಹಲ್ಲಲ್ಲ ಕಣೋ, ಅದ್ರ ಮೇಲಿರೋ ಕೊಳೆ. ನಮ್ಮ ಕಂಪನಿ ಪ್ರಶ್ನೆ ತಗೊಂಡು ಜನ ಹಲ್ಲುಜ್ಜಿದ್ರೆ ಅದರಿಂದ ಎಷ್ಟು ಪ್ರಯೋಜನಕಾರಿ ಅಂತ ಪ್ರಚಾರ ಮಾಡಕ್ ಬಂದಿದ್ದೀವಿ. ಅಮರ್ ಅಕ್ಬರ್ ಆಂಟೋನಿ ಅವರೇ, ಬಾಯಿ ಮಾತಲ್ಲಿ ಪ್ರಚಾರ ಮಾಡೋದಕ್ಕೆ ಇದೇನು ಮಂಡಲ್ ಪಂಚಾಯತಿ ಎಲೆಕ್ಷನ್ ಅಲ್ಲ. ಅದು ಯಾವ ಕಾಲಘಟ್ಟದಲ್ಲಿದ್ರೆ ವ್ಯಾಪಾರೀಕರಣ, ಎಲ್ಲೆಡೆ ವ್ಯಾಪಾರೀಕರಣ ತಿರ್ತಾರ. ಈ ಟಿವಿನಲ್ಲಿ ನಾವು ಸೀರಿಯಲ್ ನೋಡುವಾಗ ಮಧ್ಯೆ ಮಧ್ಯೆ ಬರ್ತಾವಲ್ಲ, ಅದೇ ಕಣ ಅದು ಯಾವನೋ ಒಬ್ಬನು ಬರ್ತಾನೆ, ಅದೇನೋ ಒಂದು ಕೀಟಾಣು ಬರುತ್ತೆ, ಏನೋ ಔಷಧಿ ಹೊಡಿತಾನೆ, ಅವೆಲ್ಲ ಹೋಗ್ಬಿಡ್ತಾವಲ್ಲ ಯಾಡು ಅಂತ ನೀವಿಬ್ರು ಸೇರ್ಕೊಂಡು ಏನಾದ್ರು ಒಂದು ಮಾಡ್ಬೇಕಾಗುತ್ತೆ. ಅಷ್ಟೆಲ್ಲ ಗ್ರಾಫಿಕ್ ಮಾಡೋದಕ್ಕೆ ನಮ್ಮ ಹತ್ರ ಕಾಸಿಲ್ಲಪ್ಪ. ನಮ್ದು ಹೊಸ ಕಂಪನಿ. ಇತ್ತೀಚಿನ ಕಾಲಘಟ್ಟದಲ್ಲಿ ಅದರಲ್ಲೂ ನಮ್ಮ ಕಾಲದ ಹುಡುಗಿರು ಕೆಲವರು ಇದ್ದಾರೆ ಕಣ, ಅವರನ್ನ ನಟ್ರೆ ಸಾಕು ಸಖತ್ತಾಗಿ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ. ಅಂತವ್ರು ಯಾರಾದ್ರೂ ಒಬ್ಬರನ್ನ ಹಿಡೀರಿ, ಅವ್ರ ಕೈಲಿ ಹಲ್ಲು ಉದಿಸ್ಬಿಟ್ಟು ಅಡ್ವರ್ಟೈಸ್ ಮಾಡಿ. ಅಂತ ಸುಂದರವಾದ ಹುಡುಗಿ ನೀನ್ ಗೊತ್ತಿದ್ರೆ ಹೇಳ್ಬಿಡು, ಶೂಟ್ ಮಾಡ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, 1 minute. ವಾಟ್ಸ್ ನೇಮ್? ಇದ್ಯಾವ್ದು ಹಳ್ಳಿ ಫಿಗರು. ತಮ್ಮ ಹೆಸರು? ಚಂಪಾ ಚಮೇಲಿ. ಅಮರ್. ಎಲ್ಲಿ ಅಂಕಲ್? ನೀವು ಟಿವಿ ಅವರಾ? ನಾವು ಟೂತ್ ಪೇಸ್ಟ್ ಕಂಪ್ನಿಯವರು ಆಡ್ ಮಾಡ್ಬೇಕು ಅಂತ ಬಂದಿದ್ದೀವಿ. ಅಂದ್ರೆ ಹಲ್ಗಳ ಬಗ್ಗೆ ಚಾಟ್ ಮಾಡ್ತೀರಾ? ಹೌದು. ನಮ್ಗೆ ಈ ಪ್ರಪಂಚದಲ್ಲಿ ನಿಮ್ಮಷ್ಟು ಸುಂದರವಾಗಿ ನಗೋರು ಯಾರು ಸಿಕ್ಕೇ ಇರಲಿಲ್ಲ. ನೀವೇ ಯಾಕಾಗ್ಬಾರ್ದು? ನಾನಾ? ಸಲ ನಗಿ. ನಮ್ಮ ಬಾಸ್ಗೆ ನಾನು ಒಪ್ಪಿಸ್ತೀನಿ. 1 minute. ಮೊಬೈಲ್ ನಂಬರ್ ಇದೆಯಾ? ನನ್ನ ಹತ್ರ ಮೊಬೈಲೇ ಇಲ್ಲ. ನಮ್ಮ ಬಾಸೆ ಕೊಡ್ತೀನಿ ಬನ್ನಿ. ಸಿಕ್ತು ಸರ್. ಏನ್ ಸಿಕ್ತೋ? ಈ ಮನೇಲಿ ಸುಂದರವಾದ ನಗು ಸಿಕ್ತು ಸರ್. ಎಲ್ಲಿ ಸಿಕ್ತೋ? ಕಮ್ ಆನ್ ಬೇಬಿ, ಸ್ಮೈಲ್. ಸರ್, ಈ ನಗುನಲ್ಲಿ ಬೆಳದಿಂಗಳು ಕಾಣಿಸ್ತಿಲ್ವಾ ಸರ್? ಎಸ್. ಸಮುದ್ರದ ಅಲೆಗಳು ಕಾಣಿಸ್ತಿಲ್ವಾ ಸರ್? ಎಸ್ ಎಸ್. ನಡೆದ್ರೆ ಪ್ರೇಮ ಎಲ್ಲೋ ಒಂದ್ ಕಡೆ ಹುಚ್ಚೋದು ಹೊರ್ಕೊಡೋದು ಕಾಣಿಸ್ತಾ ಇಲ್ವಾ ಸರ್? ಎಸ್ 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 ಎಸ್. ಮೈಂಡ್ ಗೋಯಿಂಗ್. ಸುಮ್ನೆ ರೀ, ಯಾಕೆ ನನ್ನ ಮಗು ಚೆನ್ನಾಗಿಲ್ವಾ? ನೀವು ಚೆನ್ನಾಗಿ ನಿಗ್ತೀರಾ, ಆದ್ರೆ ನಿಮಗಿಂತ ಇವ್ರು ಆಗ್ತಾರೆ. ನೋಡ, ನಿನ್ಗೆ ಯಾರು ಹಲ್ಲು ಬೇಕೋ ಅವ್ರ ಹಲ್ಲನ್ನ ಬಳಸ್ಕೊಳ್ಳ. ನೋಡಿ, ನಾವು ಇವ್ರ ಹಲ್ಲುಗಳನ್ನೇ ಶೂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೇವೆ. ಎಕ್ಸ್ಕ್ಯೂಸ್ ಮೀ, ನಾವು ಒಂದ್ 2 ದಿನ ಬಿಟ್ಟು ಬರ್ತೀವಿ. ಚೆನ್ನಾಗಿ ಅಲ್ಲಿ ರೆಡಿ ಆಗಿರಿ. ಅತ್ತೆ, ನಾನು ಬೀಡ ಅಂಗಡಿ ಇನಾಗ್ರೇಷನ್ಗೆ ಹೋಗಿದ್ದೆ. ಮನೆಗೆ ಅಂತ ಬೀಡಗಳನ್ನ ಪಾರ್ಸಲ್ ಮಾಡ್ಕೊಟ್ಟಿದ್ದಾರೆ. ಅದರಲ್ಲಿ ಬೆಳ್ಳಿ ಫಾಯಿಲ್ ಹಾಕಿದ್ದಾರೆ. ಈಗಿನ ಕಾಲ ಬೆಳ್ಳಿ ಬೆಲೆ ದುಬಾರಿ ಆಗೋಯ್ತು. ಬೆಳ್ಳಿ ಅಂತೂ ಕೊಂಡ್ಕೊಳಕ್ ಆಗಲ್ಲ. ಬೆಳ್ಳಿ ಬೀಡನಾದ್ರೂ ತಿನ್ನೋಣ, ಕೊಡು. ಓಕೆ. ಚಂಪಾ, ಇದು ನಿನಗೆ. ಏನು ರುಚಿ, ಏನು ರುಚಿ. ಅತ್ತೆ, ಇನ್ನೊಂದೇ ಒಂದು ಬೀಡ ಕೊಡಿ ಅತ್ತೆ. ನೋ, ಒಬ್ಬೊಬ್ಬರಿಗೆ ಒಂದಂದೇ. ಹಲ್ಲು ಮಾರ್ನಿಂಗ್ ಯಾಕೆ ಇಷ್ಟು ಸೌಟ್ ಮಾಡ್ತಾ ಇದ್ಯಾ? ಏನಾಯ್ತು? ಚಂಪನ್ ಹಲ್ಲು ನೋಡಿ ಹೇಗಾಗಿದೆ ಅಂತ. ಏನಾಯ್ತೆ? ಈಗಿನಲ್ಲಿ ಹಲ್ಲು ಉಜ್ಜಿದೇನೆ. ಈಗಲೂ ರೊಟ್ಟಿ ಏನಾದ್ರು ತಿಂದೇನೆ? ಚಂಪನ್ ಬೀಡ ತಿಂದೆಲ್ಲ ನಾನು ಏನೋ ತಿಂದಿಲ್ಲ. ಅಂದ್ಮೇಲೆ ಬೀಡದೆ ಪ್ರಾಬ್ಲಮ್ ಇರ್ಬೇಕು. ಸುಮ್ಮನೆ ನಿನ್ ಕೊಟ್ಟಿದ್ ಬೀಡನ ಎಲ್ರಿಗೂ ಕೊಟ್ಟಿದ್ದೀನಿ. ಪಲ್ಲು, ನೀನೇ ಆಗಿದ್ದೇನೆ, ತೋರ್ಸು. ಅತ್ತೆ, ಅದು ನನಗೂ ಏನಾಗಿಲ್ಲ. ನನಗೂ ಏನಾಗಿಲ್ಲ ನೋಡು. ಹಂಗಂದ್ರೆ ನಿನ್ನಲ್ಲೇ ಏನೋ ಪ್ರಾಬ್ಲಮ್ ಇರ್ಬೇಕು. ಮೋಸ್ಟ್ಲಿ ಇಷ್ಟು ದಿನ ನಿನ್ನಲ್ಲಿ ಹುಳ್ಕಲ್ಲಿರ್ಬೇಕು, ಅದು ಈಗ ಕಾಣಿಸ್ಕೊತಾ ಇದೆ. ನೀವೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಈಗ ನೀವು ಕೊಡೋ ಔಷಧಿಯಿಂದ ನನ್ನ ಹಲ್ಲುಗಳು ಬೆಳ್ಳಿ ಪಳಪಳ ಅಂತ ಹೊಳಿಬೇಕು. ಇಲ್ಲ ಅಂದ್ರೆ ಈ ಚಾಕುವಿಂದ ಚುಚ್ಚಿ ನಿಮ್ ಬಿಳಿ ಬಟ್ಟೆನ ಕೆಂಪಟ್ಟೆ ಮಾಡ್ಬಿಡ್ತೀನಿ. ಇಲ್ಲಮ್ಮ, ಯಾರೋ ಮಾಡಿ ತಪ್ಪಿ ನನಗೆ ಯಾಕಮ್ಮ ಶಿಕ್ಷೆ? ಅದೆಲ್ಲ ನನ್ಗೆ ಗೊತ್ತಿಲ್ಲ ಡಾಕ್ಟ್ರೆ. ಈಗ ನೀವು ನನಗೆ ಔಷಧಿ ಕೊಡ್ಲೇಬೇಕು. ಓ, ನೀನು ಇದ್ದಕ್ಕಿದ್ದಂಗೆ ಕೇಳಿ ನಾನ್ ತಾನೇ ಏನ್ ಮಾಡ್ಲಿ? ತಗೊಳಮ್ಮ, ಈ ಔಷಧಿ ನಾನು ನುಂಗು. ಸರಿ ಹೋಗುತ್ತಾ? ಯಾರಿಗ್ ಗೊತ್ತು? ನಾನು ನಿಮ್ಗೊಂದು ಡೈಲಾಗ್ ಕೊಟ್ಟಿದ್ದಲ್ಲ, ಅದನ್ನ ಹೇಳೋದಕ್ಕಿಂತ ಮುಂಚೆ ಹಲ್ಲುಗಳು ಕಾಣೋ ತರ ಒಂದು ಲೈಟಾಗಿ ಸ್ಮೈಲ್ ಕೊಟ್ಟು ಆ ಡೈಲಾಗ್ ಹೇಳಿ. ನಾನು ನಿಯಮಿತವಾಗಿ ಗುಬಾಲ್ ಪೇಸ್ಟ್ ಅನ್ನು 15 ದಿನಗಳ ಕಾಲ ಉಪಯೋಗಿಸಿದ್ದೇನೆ. ಅದನ್ನ ಉಪಯೋಗಿಸಿದ ಮೇಲೆ ನನ್ನ ಹಲ್ಲುಗಳು ಬೆಳ್ಳಗೆ ಫಳಫಳ ಅಂತ ಹೊಳಿತಾ ಇದೆ. ಗುಬಾಲ್ ಝಳಝಳ, ಹಲ್ಲುಗಳು ಫಳಫಳ. ಮೈಂಡ್ ಬ್ಲೋಯಿಂಗ್. ನನಗಂತೂ ತುಂಬಾ ಖುಷಿ ಆಯ್ತು. ಮೇಡಮ್, ನಾಳೆ ಆಫೀಸ್ಗೆ ಬಂದು ಚೆಕ್ ತಗೊಂಡೋಗಿ. ಅಮ್ಮ, ಯಾವ ಪೇಪರ್ ನೋಡಿದ್ರು ಚಂಪನ್ ಮೂತಿನೇ ಅವಳ ಹಲ್ಗಳು. ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ. ಕಳ್ಳಿ, ಪೇಪರ್ ತುಂಬಾ ನಿನ್ನ ಫೋಟೋ ಬಂದಿದೆ. ನೀನು ಮೂತಿ ಮುಚ್ಕೊಂಡು ಓಡಾಡ್ತೀಯ. ಏನು ನಿನ್ನ ನಗುವನ್ನ ನಾವೆಲ್ಲರೂ ನೋಡ್ಬಿಟ್ರೆ ನಮ್ಮೆಲ್ಲರೂ ಕಣ್ಣು ನಿನ್ ಮೇಲೆ ಬಿದ್ದು ಬಿಡುತ್ತೆ ಅಂತ ಕಾಯ್ಬಿಟ್ಟು ಓಡಾಡೆ. ಇವ್ರು ಕೊಟ್ಟಿರೋ ಔಷಧಿಯಿಂದ ನನ್ನ ಹಲ್ಗಳು ಹೇಗಾಗಿದೆ ನೋಡಿ.